ಖಾಸಗಿ ಶಾಲೆಯನ್ನೇ ಮೀರಿಸುತ್ತೆ ಈ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆ ಉಳಿಸಲು ಹೊಸ ಪ್ಲಾನ್ ಮಾಡಿದ ಹಳ್ಳಿಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲರವ. ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಪಂಚಾಯಿತಿಯ ಸದಸ್ಯರು ಇನ್ನಿತರರು ಸೇರಿದಂತೆ ಶಾಲೆಗೆ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಎಲ್ಕೆಜಿ ಮತ್ತು ಯುಕೆಜಿಯನ್ನ ಕಳೆದ ವರ್ಷದಿಂದ ಆರಂಭ ಮಾಡಿದ್ದಾರೆ. ಆ ಪುಟ್ಟ ಮಕ್ಕಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಮೂಲಭೂತ ವಸ್ತುಗಳನ್ನ ಈ ಸಮಿತಿಯೇ ನೀಡ್ತಾ ಇದೆ. ಅಲ್ಲಿಗೆ ಬರುವಂತಹ ಇಬ್ಬರು ಶಿಕ್ಷಕರು ಆಯಾಗಳಿಗೆ ಸುಮಾರು 30,000 ಹಣವನ್ನ ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ. ಮಕ್ಕಳಿಗೆ ಯೂನಿಫಾರ್ಮ್, ಊಟದ ವ್ಯವಸ್ಥೆ, ಪುಸ್ತಕಗಳು, ವಾಹನದ ವ್ಯವಸ್ಥೆ, ಆಟಿಕೆಗಳು, ಬೆಂಚು, ಕುರ್ಚಿ ಸೇರಿದಂತೆ ಎಲ್ಲವನ್ನೂ ಸಹ ಈ ಗ್ರಾಮದವರು, ಅಕ್ಕಪಕ್ಕದ ಗ್ರಾಮಸ್ಥರು ದಾನಗಳನ್ನ ನೀಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಾರಂಭದಲ್ಲಿ 2011 ನಾವು ಶಾಲೆಗೆ ಬಂದಾಗ 100-105 ಮಕ್ಕಳು ಇರ್ತಾಯಿತ್ತು. ದಿನೇ ದಿನೇ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ನೋಡಿದಾಗ ಆ ಕಾರಣವನ್ನು ನಾವು ಸವಿವರವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತು ಗ್ರಾಮಸ್ಥರು ತಿಳಿಸಿದಾಗ ಇಲ್ಲಿ ಇಂಗ್ಲೀಷ್ ನಾಮದಿಂದ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತಂದಾಗ ಅವರೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು, ನಮ್ಮಲ್ಲೇ ಶಾಲೆಯನ್ನು ಪ್ರಾರಂಭಿಸೋಣ. ಆ ಪ್ರಾರಂಭದಿಂದ LKG UKGಯಿಂದ ಪ್ರಾರಂಭಿಸಿ ಸುಮಾರು ನಮ್ಮ ಊರಿಗೆ ಸುಮಾರು ಒಂದು 8-10 ಬಸ್ಗಳ ಮೇಲೆ 10ಕ್ಕಿಂತ ಜಾಸ್ತಿ ಬಸ್ಗಳು ಬರ್ತಾ ಇದೆ. ಆ ಬಸ್ಗಳನ್ನು ಅಲ್ಲಿಗೆ ಹೋಗೋದನ್ನು ತಪ್ಪಿಸ್ಬೇಕು, ಏನಾರು ಮಾಡಿ ಎಲ್ಲ ಮಕ್ಕಳಿಗೂ, ಬಡವಾಗಲಿ ಶ್ರೀಮಂತರು ಎಲ್ಲ ಮಕ್ಕಳಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಕೊಡಿಸೋದಕ್ಕೆ ಇಂಗ್ಲೀಷ್ ಮೀಡಿಯಮ್ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ಎಲ್ಲರೂ ಸಭೆ ಸೇರಿ ಸುಮಾರು ಒಂದು 10-12 ಬಾರಿ ಸಭೆ ಸೇರಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಸುಮಾರು ಶಿಕ್ಷಕರಿಗೆ ಪ್ರತಿ ತಿಂಗಳು ಆ ಗ್ರಾಮಸ್ಥರಿಂದಲೇ 30,000ವರೆಗೂ ವೇತನವನ್ನು, ಗೌರವಧನವನ್ನು ಕೊಡ್ತಾ ಈ ಶಾಲೆಯನ್ನು ಅತ್ಯುತ್ತಮವಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಇದೇ ರೀತಿ ಒಂದು KPS ಮಾದರಿನಲ್ಲೇ ನಾವು ಸಹ ಪೂರ್ತಿ ಕನ್ನಡ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನಾಗಿ ಮಾಡಬೇಕು. ಸಂಪೂರ್ಣವಾಗಿ ಆಯಾ ಊರಿನಲ್ಲಿನ ಮಕ್ಕಳಿಗೆ ಇಲ್ಲೇ ವಿದ್ಯಾಭ್ಯಾಸ ಮಾಡೋದಕ್ಕೆ, ನಮ್ಮ ಪಕ್ಕದಲ್ಲಿ ಹೈಸ್ಕೂಲ್ ಇರೋದ್ರಿಂದ ಇಲ್ಲೇ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತೆರೆದು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಹಾಕ್ತೀವಿ. ಇಲ್ಲೆಲ್ಲ ಬಡ ವಿದ್ಯಾರ್ಥಿಗಳನ್ನೇ ಇದು ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ LKG UKG ಸ್ಥಾಪನೆ ಮಾಡಿರೋದು ನಮಗೆ ತುಂಬ ಖುಷಿಯಾದ ಸಂತೋಷ. ಇಲ್ಲಿ ನಾವು ವರ್ಕ್ ಮಾಡ್ತಾ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಯೂನಿಫಾರ್ಮ್ ಎಲ್ಲ ಪ್ರತಿಯೊಂದು ಅವ್ರು ನೋಡಿದಾಗ ಈ ಮಕ್ಕಳಲ್ಲೂ ಒಂಥರ ಗಿಲ್ಟ್ ಕಾಡುತ್ತೆ. ಆ ಥರ ಕೊರತೆ ಬೇಡ ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಇಲ್ಲಿ ಒಂದು ಕಮಿಟಿ ಸೇರಿ ನಮ್ಮ ಸ್ಕೂಲಲ್ಲೂ ಇಂಗ್ಲೀಷ್ ಮೀಡಿಯಮು ಸ್ಥಾಪನೆ ಮಾಡಬೇಕು. ಮಕ್ಕಳು ಅವು ಹೆಂಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋಗ್ತಾವೋ ಅದೇ ರೀತಿ ನಮ್ಮ ಊರಿನ ಬಡ ಮಕ್ಕಳು ಹೋಗಬೇಕು ಅಂದ್ಬಿಟ್ಟು ವ್ಯಾನ್ ವ್ಯವಸ್ಥೆ, ಪ್ರತಿಯೊಂದು ಶೂಸು, ಯೂನಿಫಾರ್ಮಿಂದಲೂ ಚೇರ್ಸು, ಪ್ರತಿಯೊಂದು ಪ್ರೈವೇಟ್ ಸ್ಕೂಲಲ್ಲಿ ಯಾವ ಫೆಸಿಲಿಟಿ ದೊರೀತಾ ಇದೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ದೊರೆಯುವಂತೆ ಎಲ್ಲ ಸಹಕರಿಸಿದ್ದಾರೆ. ದಾನಿಗಳ ಮೂಲಕ 50ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಅತ್ಯಂತ ಹೆಚ್ಚಿನ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಒಂದು ಶಾಲೆ ನಿಜವಾಗಿಯೂ ಒಂದು ಸಂಜೀವಿನಿಯಾಗಿದೆ ನೋಡ್ರಿ. ನಮ್ಮ ಗುಬ್ಬಿ ಪಟ್ಟಣಕ್ಕೆ ಹತ್ತಿರವಾಗಿರೋದ್ರಿಂದ ಇಲ್ಲಿನ ಮಕ್ಕಳನ್ನೆಲ್ಲರನ್ನೂ ಸಹ ಅಲ್ಲಿ ಖಾಸಗಿ ಶಾಲೆಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಿಂದುಳಿದ ಅಲ್ಪಸಂಖ್ಯಾತ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಆ ಒಂದು ಮನಗಂಡು ನಮ್ಮ ಊರಿನ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ಸೇರಿಕೊಂಡು ಇಲ್ಲಿ ನಾವೊಂದು ಕಾನ್ವೆಂಟ್ ಶಾಲೆಯನ್ನು ಯಾಕೆ ಓಪನ್ ಮಾಡಬಾರ್ದು ಅಂಥೇಳಿ LKG UKGಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯಾಗಿದೆ. ಸುಮಾರು 60 ಜನ ಮಕ್ಕಳು LKG ಮತ್ತು UKGಗೆ ಸೇರಿಕೊಂಡಿದ್ದಾರೆ. ಈ ವರ್ಷ ನಮಗೆ ಸರ್ಕಾರನೂ ಸಹ ಪ್ರೋತ್ಸಾಹ ಕೊಟ್ಟು 1 ಮತ್ತು 2ನೇ ತರಗತಿ ಸಹ ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಲಿಕ್ಕೆ ಅನುವನ್ನು ಕೊಡ್ತಾ ಇದೆ. ಈ ಒಂದು LKG ಮತ್ತು UKGಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ದಾನಿಗಳನ್ನು ಹಿಡಿದು ಶಾಲೆಗೆ ಎಲ್ಲ ಟೀಚರ್ಸ್ಗಳಿಗೆ ನಾವು ಸಂಬಳವನ್ನು ಕೊಡ್ತಕ್ಕಂಥ ಒಂದು ಇದನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಸಾಹುಕಾರಗಳೆಲ್ಲನ ಖಾಸಗಿ ಶಾಲೆ ಸೇರಿಸ್ತಾಯಿದ್ರು. ಇಲ್ಲಿ ಗೌರ್ಮೆಂಟ್ ಶಾಲೆಗೆ ಬಡ ಮಕ್ಕಳನ್ನ ಸೇರ್ಸೋಕೆ ಆಗ್ತಿರ್ಲಿಲ್ಲ. ಗೌರ್ಮೆಂಟ್ ಶಾಲೆಗೆ LKG UKG ಮಾಡಬೇಕು. ಇಲ್ಲೇ ಏನಾದರೂ ಮಾಡಿ ಬಡ ಮಕ್ಕಳಿಗೂ ಈ LKG UKG ಆಗಬೇಕು ಅಂತೇಳಿ
ನಾವು ಪ್ರಯತ್ನ ಮಾಡಿ ಎಲ್ಲರೂ ಸೇರ್ಕೊಂಡು ಊರಾಗೆ ಸುಮಾರು 100ರಿಂದ 150 ಜನ ಎಲ್ಲರೂ ಸಪೋರ್ಟ್ ಮಾಡಿರು. ಊರಾಗಿರೋರು ಎಲ್ಲರೂ ಸಪೋರ್ಟ್ ಮಾಡಿ ಅವ್ರ ಕೈಲಾದಷ್ಟು ವ್ಯಾನಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಪುಸ್ತಕದಿಂದ ಹಿಡಿದು, ಪ್ರತಿಯೊಂದು ಅಮೌಂಟಿಂದ ಹಿಡಿದು, ಟೀಚರ್ಸ್ಗೆ ಒಂದು ಅಮೌಂಟ್ ಕೊಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಸಹಾಯ ಮಾಡಿ ಈ ಮಟ್ಟಕ್ಕೆ ಈ ಸ್ಕೂಲನ್ನು ತಂದಿಳಿಸಿದೆ. ಬಡವರು ಪಾಪ ಟೌನಲ್ಲಿ ಇಂಗ್ಲೀಷ್ ಮೀಡಿಯಂ ಓದ್ಸೋಕ್ಕಾಗಲ್ಲ ಅಂತ ಗೌರ್ಮೆಂಟ್ ಸ್ಕೂಲಲ್ಲೇ ಇಂಗ್ಲೀಷ್ ಮೀಡಿಯಂ ಮಾಡಿರೋದ್ರಿಂದ ಅವ್ರಿಗೆಲ್ಲ ಉಪಯೋಗ ಆಗಿದೆ ಸರ್. ಇದು ಹಳ್ಳಿ ಮಕ್ಕಳಿಗೆ, ಹಳ್ಳಿ ಜನಗಳಿಗೆ. ಯಾಕೆ ಅಂತಂದರೆ 45,000 ಕೊಟ್ಟು ಟೌನಲ್ಲಿ ಓದಿಸೋದಕ್ಕೆ ತುಂಬ ಕಷ್ಟ ಇದೆ ಅವರಿಗೆ, ರೈತರು. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದಾರೆ ಅನ್ನೋ ಒಂದು ಹೆಮ್ಮೆ ಇದೆ. ಆ ಮಕ್ಕಳಿಗಿಂತ ಈ ಮಕ್ಕಳು ಏನು ಕಮ್ಮಿ ಇಲ್ಲ. ಚೆನ್ನಾಗಿ ಇಂಗ್ಲೀಷು ಕಲಿತಿದ್ದಾರೆ, ಚೆನ್ನಾಗಿ ಓದ್ತಿದ್ದಾರೆ, ಬರೀತಿದ್ದಾರೆ, ಎಲ್ಲದರಲ್ಲೂ ಫಾಸ್ಟ್ ಇದ್ದಾರೆ ಸರ್. ನಾವು ಶಾಲೆಗೆ ಬಂದಾಗ ಬೆಳಗ್ಗೆ ಹಾಲನ್ನು ಕೊಡುತ್ತಾರೆ, ಮಧ್ಯಾಹ್ನ ಬಿಸಿ ಊಟದ ಜೊತೆ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ಕೊಡುತ್ತಾರೆ, ಪ್ರವಾಸ ಕರ್ಕೊಂಡು ಹೋಗುತ್ತಾರೆ. ನಮಗೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ತುಂಬಾ ಸರ್ ಎಲ್ಲ ಹೇಳ್ಕೊಟ್ಟು ತುಂಬಾ ಶ್ರಮ ಹಾಕಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಚೆನ್ನಾಗಿ ಆಡಿ ಹೈಸ್ಕೂಲ್ ಪ್ರಯೋಗಗಳನ್ನು ಮಾಡಿಸಿ ಎಲ್ಲ ಪೇರೆಂಟ್ಸ್ನು ಕರೆಸಿ ತೋರಿಸಿ ಪ್ರಯೋಗಗಳನ್ನೆಲ್ಲ ತೋರಿಸಿ ಅವ್ರಿಗೆ ಇದು ಮಾಡ್ತಾರೆ, ಇನ್ನೂ ಹೇಳ್ಕೊಡ್ತಾರೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.